ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನು ಇರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸ್ಬೋದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನು ಬದಲಾಯಿಸಬೇಕು ಅಂದರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನು ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನು ಅಡ್ಡ ಇಟ್ಟುಕೊಂಡು ಅವರು ಬಟ್ಟೆಗಳನ್ನು ಬದಲಿಸ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲ ಕೂಡ ಬಟ್ಟೆಯನ್ನು ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನು ಇರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸ್ಬೋದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನು ಬದಲಾಯಿಸಬೇಕು ಅಂದರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನು ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನು ಅಡ್ಡ ಇಟ್ಟುಕೊಂಡು ಅವರು ಬಟ್ಟೆಗಳನ್ನು ಬದಲಿಸ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲ ಕೂಡ ಬಟ್ಟೆಯನ್ನು ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನು ಇರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸ್ಬೋದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ
ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಪುಣ್ಯಸ್ನಾನವನ್ನು ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನು ಬದಲಾಯಿಸಬೇಕು ಅಂದರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನು ಬದಲಾಯಿಸ್ತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನು ಅಡ್ಡ ಇಟ್ಟುಕೊಂಡು ಅವರು ಬಟ್ಟೆಗಳನ್ನು ಬದಲಿಸ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲ ಕೂಡ ಬಟ್ಟೆಯನ್ನು ಬದಲಾವಣೆ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸ್ಬೋದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನು ಬದಲಾಯಿಸಬೇಕು ಅಂದರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನು ಬದಲಾಯಿಸ್ತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನು ಅಡ್ಡ ಇಟ್ಟುಕೊಂಡು ಅವರು ಬಟ್ಟೆಗಳನ್ನು ಬದಲಿಸ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲ ಕೂಡ ಬಟ್ಟೆಯನ್ನು ಬದಲಾವಣೆ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.